ನಮಸ್ಕಾರ. ಇತ್ತೀಚೆಗಷ್ಟೇ ಒಂದು ರೀತಿಯಲ್ಲಿ ನಾವೆಲ್ಲ ಹೊಸ ವರ್ಷ ಅಂತ ಆಚರಣೆ ಮಾಡಿದ್ವಿ. ಆ ಆಚರಣೆಯಲ್ಲಿ ಏನೇನಿತ್ತು, ಎಲ್ಲರೂ ಸೇರ್ತೀವಿ, ಹುಯ್ ಅಂತ ಗಲಾಟೆ ಮಾಡ್ತೀವಿ. ಆ ಗಲಾಟೆಗೆ ಇನ್ನೊಂದು ಲೆವೆಲ್ ಮೇಲೆ ಏರಿಸೋದಕ್ಕೆ ಒಳಗಡೆ ಕುದುರೆನೂ ಏರ್ತಾ ಇರ್ತೀವಿ. ಆಮೇಲೇನೋ ಕೇಕ್ ಕಟ್ ಮಾಡೋದಂತೆ. ಇದು ಒಂದು ಆಚರಣೆ ಆಯ್ತಪ್ಪ, ಹಬ್ಬ ಎಲ್ಲವನ್ನು ಸ್ವೀಕರಿಸೋದೇ ಭಾರತ. ಆದ್ರೆ ಆಕ್ಚುಲಿ ಹಬ್ಬ ಹೇಗಿರ್ತಿತ್ತು ಅಂದ್ರೆ, ಸಂಕ್ರಾಂತಿನ ನೋಡಿ, ನಮ್ಮಲ್ಲಿ ನಮ್ಮ ರೈತನೇ ಹೀರೋ. ಯಾವತ್ತು ಈ ಸಂಸ್ಕೃತಿಯಲ್ಲಿ ರೈತ ಹೀರೋ. ಕೃಷ್ಣನು ಬಲರಾಮನು ಉಳುಮೆ ಮಾಡ್ತಾ ಇದ್ರು. ಯೋಚಿಸಿ, ನಿಮ್ ದೇವರುಗಳೇ ಉಳುಮೆ ಮಾಡಿದ್ರು ಅಂತ ನೀವೇ ಉಳುಮೆ ಮಾಡ್ತಾ ಇಲ್ಲ. ನಿಮ್ಮ ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್ ಮಾಡಿಸಿಟ್ಟಿದ್ದೀರಾ. ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಮಾಡ್ಬೇಕಂತೆ, ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಬೇಕಂತೆ. ಇದಾ ಬೇಕಿರೋದು ನಿಮಗೆ? ಈ ಸಂಕ್ರಾಂತಿಯಂದು ಏನು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಹೇಳಿ? ಇಲ್ಲಿ ಬೆಳೆದಂತಹ ಎಲ್ಲಾ ಸುಭಿಕ್ಷೆ ತೋರಿಸೋದಕ್ಕೆ ಗುಡ್ಡೆ ಮಾಡಿ, ಅದರ ಸುತ್ತಲೂ ನರ್ತನ ಮಾಡಿ, ಈ ಹಸುಗಳನ್ನ ಹಾಯಿಸಿ, ಅವ್ರ ಇದಕ್ಕೆ ಕೋಡುಗಳಿಗೆ ಎಲ್ಲಾ ರೀತಿಯಂತಹ ಅಲಂಕಾರಗಳನ್ನು ಮಾಡಿ ಹಾಯಿಸಿ, ಏನು ಅದ್ಭುತ ಅದು. ಈ ಸರ್ತಿ ಇಡೀ ವರ್ಷ ಇಲ್ಲ ನೀವೇ ರೈತರಾಗಬೇಕು, ಇಲ್ಲ ರೈತರನ್ನ ಸೆಲೆಬ್ರೇಟ್ ಮಾಡಬೇಕು. 60% ಜನ ರೈತರು ಇದ್ದವರು, ನಾವು 22% ಜನ ರೈತರು ಉಳಿದಿದ್ದೀವಿ ಕರ್ನಾಟಕದಲ್ಲಿ. ತಿಂತಾ ಇದ್ದೀವಿ, ಎಲ್ಲಿಂದ ನಾವು ಬೆಳೆದು ಇಂಪೋರ್ಟ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಲ್ಯಾಬಲ್ಲಿ ಬೆಳೆದಿದ್ದನ್ನ ತಿಂತೀವಂತೆ. ಇನ್ಮೇಲೆ ಏನ್ ನಮ್ಮ ಭೂಮಿ ತಾಯಿಯನ್ನ, ಅವಳನ್ನ ಪಾದಸ್ಪರ್ಶ ಆಗ್ತಾ ಇದೆ, ಕ್ಷಮಸಮ್ಮ ಅಂತ ದಿನದಲ್ಲಿ ನೆನೆಸ್ಕೊತಾ ಇದ್ದ ಸಂಸ್ಕೃತಿ ಭೂಮಿಯನ್ನೇ ಮರೆತು ಬಿಡುತ್ತಿದೆ. ಭೂಮಿ ರೈತನನ್ನೇ ಮರಿತಾ ಇದೆ, ಆ ಸಂಸ್ಕೃತಿಯನ್ನೇ ಮರಿತಾ ಇದೆ. ಆದ್ದರಿಂದ ಎಷ್ಟೋ ನಡೆಯುತ್ತೆ ರೈತ ಮೇಳಗಳು, ಕೃಷಿ ಮೇಳಗಳು. ಅದರಲ್ಲಿ ನೋಡಬೇಕು, ನಮ್ಮ ಸಂಸ್ಕೃತಿನ ಹುಡುಕಬೇಕಾದಂತಹ ಸಮಯ ಬಂದಿದೆ. ಆದ್ರಿಂದ ಇದೇ ಕ್ಯಾಮರಾ ಮತ್ತು ವಿಡಿಯೋ ಮಾಧ್ಯಮದಲ್ಲೇ ನಾನು ಬಂದಿರೋದು ಹೇಳಕ್ಕೆ ಏನಂದ್ರೆ, ಇದನ್ನೆಲ್ಲ ನೆಚ್ಕೊಂಡು ಒಂದು ಸಂಸ್ಕೃತಿ ಬಿಲ್ಡ್ ಮಾಡಿದ್ದೀವಿ ನಾವು. ಈ ಇತ್ತೀಚೆಗೆ ಒಂದು 40 ವರ್ಷದಲ್ಲಿ ಇದು ಮಹಾಘೋರವಾಗಿ ನಮಗೆ ರೈತ ಅಂತಂದ್ರೇನೆ ಬೆಲೆ ಇಲ್ಲ ಈ ಸಮಾಜದಲ್ಲಿ. ಎಷ್ಟೋ ಜನ ರೈತಗಾರಿಕೆ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ. ಆದ್ರೆ ಈ ಸತಿ ಬಹಳ ದೊಡ್ಡ ದೊಡ್ಡ ಸಂಚಲನಗಳಾಗುತ್ತೆ. ಎಷ್ಟೋ ಜನ ಸಾಫ್ಟ್ವೇರ್ನವ್ರಿಗೆ ಅರ್ಥ ಆಗಿದೆ ಇದು. ಒಂದು ಭೂಮಿ ದೇವಿಯ ಸ್ವರೂಪದ ಯಾವುದೋ ಹೆಣ್ಣು ಇರೋ ಸಾಫ್ಟ್ವೇರ್ ಜಾಬ್ನ ಬಿಟ್ಟು ನಾನು ರೈತರಿಗೋಸ್ಕರ ಒಂದು ಆ್ಯಪ್ ಮಾಡ್ತೀನಿ ಅಂತ ನಿಶ್ಚಯ ಮಾಡಿದ್ರೆ ಭಾರತನೇ ಚೇಂಜ್ ಆಗುತ್ತೆ. ಟೆಕ್ನಾಲಜಿಯ ಪವರ್ನ ಕೆಡ್ಸಕ್ಕೂ ಉಪಯೋಗಿಸ್ಬೋದು, ಮೇಲೆ ಹೇಳಕ್ಕೂ ಉಪಯೋಗಿಸ್ಬೋದು. ಈ ಥರ ನಿಮ್ಮ ಎಲ್ಲ ಸಾಫ್ಟ್ವೇರು, ಬಯೋಟೆಕ್ನಾಲಜಿ ಲ್ಯಾಬಲ್ಲಿ ತಯಾರಿಸ್ಬೇಕಾಗಿಲ್ಲ. ಬಹಳ ದೊಡ್ಡ ಲ್ಯಾಬು ನಮ್ಮ ಭೂಮಿ ತಾಯಿ. ಅವಳಲ್ಲಿ ಎಷ್ಟೆಷ್ಟು ಬೀಜಗಳ ಕಣಗಳಿದೆ. ಅವಳಿಂದ ಬಂಗಾರ ಎತ್ತಬಹುದು, ಅವಳಿಂದ ಪೆಟ್ರೋಲ್ನೂ ಎತ್ತಬಹುದು. ಯಾವುದು ಬೇಕಾಗಿದೆ ನಮಗೆ ಅದನ್ನ. ಮತ್ತು ಕುದುರೆನ ಸ್ವಲ್ಪ ಯೋಚಿಸ್ಕೊಳ್ಳಿ, ಯಾವ ಹಬ್ಬಗಳು ನಿಮಗೆ ಬೇಕು. ಸನಾತನ ಹಿಂದೂ ಅಂತ ಹೇಳ್ಕೊಂಡು ಹುಯ್ ಹೈ ಮಾಡೋದಷ್ಟೇ ಅಲ್ಲ, ಸಂಸ್ಕೃತಿಯನ್ನ ವಾಪಸ್ ತರೋಣ. ಇದೇ ಸಂಕ್ರಾಂತಿಯ ಶುಭಾಶಯಗಳು.